ಲಂಡನ್ನಲ್ಲಿ ನಡೆದ ವಿಂಬಲ್ಡನ್ ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿ ವಿಶ್ವದ ಅಗ್ರಮಾನ್ಯ ಟೆನ್ನಿಸ್ ಆಟಗಾರ ಯಾನಿಕ್ ಸಿನ್ನರ್ ಅವರು 2 ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದ ಕಾರ್ಲೋಸ್ ಅಲ್ಕರಾಜ್ ಅವರನ್ನ ಸೋಲಿಸುವ ಮೂಲಕ ಚೊಚ್ಚಲ ವಿಂಬಲ್ಡನ್ ಪ್ರಶಸ್ತಿಗೆ ಮುತ್ತಿಕ್ಕಿದ್ದಾರೆ. ಏಪ್ರಿಲ್ನಿಂದ ಇದುವರೆಗೆ ಸತತ 24 ಪಂದ್ಯಗಳನ್ನು ಗೆದ್ದಿದ್ದ ಅಲ್ಕರಾಜ್ ವಿಂಬಲ್ಡನ್ ಪ್ರಶಸ್ತಿಯ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದರು. ಆದರೆ ಸಿನ್ನರ್ ಅವರು ಅಲ್ಕರಾಜ್ ಅವರನ್ನ 4-6, 6-4, 6-4, 6-4 ಅಂತರದಿಂದ ಸೋಲಿಸುವ ಮೂಲಕ ಚೊಚ್ಚಲ ಪ್ರಶಸ್ತಿಗೆ ಮುತ್ತಿಕ್ಕಿದ್ರು. ಅಷ್ಟೇ ಅಲ್ಲದೆ ಸಿನ್ನರ್ ಅವರ ಈ ಗೆಲುವಿನ ಮೂಲಕ 148 ವರ್ಷಗಳ ಇತಿಹಾಸದಲ್ಲಿ ವಿಂಬಲ್ಡನ್ ಗೆದ್ದ ಮೊದಲ ಇಟಾಲಿಯನ್ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಷ್ಟೇ ಅಲ್ಲದೆ ಗ್ರ್ಯಾಂಡ್ ಸ್ಲಾಮ್ ಫೈನಲ್ನಲ್ಲಿ ಅಲ್ಕರಾಜ್ ಅವರನ್ನ ಸೋಲಿಸಿದ ಮೊದಲ ವ್ಯಕ್ತಿ ಸಿನ್ನರ್ ಎಂಬ ಹೊಸ ಇತಿಹಾಸ ಬರೆದಿದ್ದಾರೆ. ಇಟಲಿಯ ಆಟಗಾರ ಜಾನಿಕ್ ಸಿನ್ನರ್ಗೆ ಇದು 4ನೇ ಗ್ರ್ಯಾಂಡ್ ಸ್ಲಾಮ್ ಕಿರೀಟವಾಗಿದೆ. ಈ ಮೊದಲು 2 ಬಾರಿ ಆಸ್ಟ್ರೇಲಿಯಾ ಓಪನ್, 1 ಬಾರಿ ಅಮೆರಿಕ ಓಪನ್ ಪ್ರಶಸ್ತಿ ಗೆದ್ದಿದ್ದಾರೆ. ಇನ್ನು ಅಲ್ಕರಾಜ್ ಅವರು ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಯಲ್ಲಿ ಇದುವರೆಗೆ 6 ಬಾರಿ ಫೈನಲ್ ಪ್ರವೇಶಿಸಿದ್ದಾರೆ. ಅದರಲ್ಲಿ 5 ಬಾರಿ ಜಯ ದಾಖಲಿಸಿದ್ರು. ಇನ್ನು ಗೆಲುವಿನ ಬಗ್ಗೆ ಮಾತನಾಡಿದ ಅಲ್ಕರಾಜ್, ಪ್ಯಾರಿಸ್ನಲ್ಲಿ ನನಗೆ ರೋಚಕ ಸೋಲು ಎದುರಾಯಿತು. ಪಂದ್ಯವನ್ನು ಹೇಗೆ ಸೋತ್ರು, ನಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು ಸರಿಪಡಿಸಲು ಪ್ರಯತ್ನಿಸಬೇಕು. ಅದನ್ನ ಮಾಡಿದ್ದರಿಂದಲೇ ಈ ಪ್ರಶಸ್ತಿ ಗೆಲ್ಲಲು ಸಾಧ್ಯವಾಯಿತು. ಈ ಟ್ರೋಫಿ ನನಗೆ ಅತ್ಯಂತ ವಿಶೇಷವಾದುದು ಎಂದು ಹೇಳಿದ್ರು. ಗ್ರ್ಯಾಂಡ್ ಸ್ಲಾಮ್ನಲ್ಲಿ ಸೋಲಿನ ಬಗ್ಗೆ ಮಾತನಾಡಿದ ಕಾರ್ಲೋಸ್ ಅಲ್ಕರಾಜ್, ಸೋಲನ್ನ ಸ್ವೀಕರಿಸುವುದು ಕಷ್ಟ, ಆದರೆ ಈ ವೇಳೆ ಸಿನ್ನರ್ ಅವರನ್ನ ಅಭಿನಂದಿಸಲೇಬೇಕು. ಅವರಿಗೆ ಇದು ನಿಜವಾಗಿಯೂ ಅರ್ಹವಾದ ಟ್ರೋಫಿ ಎಂದು ಹೇಳಿದರು.